ಆ ವಿದ್ಯಾರ್ಥಿನಿ ಹೆಸರು ಸುಧಾ ಮಲ್ಲಪ್ಪ ಅಂತ. ಜ್ವರದಿಂದ ಬಳಲ್ತಾ ಇದ್ಲು. ಡಾಕ್ಟರ್ನ ನೋಡಕ್ ಹೋದಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಕೊಟ್ಟ 2 ದಿನಗಳಲ್ಲಿ ತನ್ನ 2 ಕೈಗಳ ಸ್ವಾಧೀನವನ್ನ ಕಳ್ಕೊಂಡು ಹಾಸಿಗೆ ಇಡ್ತಿದ್ದಾಳೆ. ಡಿಸೆಂಬರ್ 5ನೇ ತಾರೀಕು ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಆಗಿದ್ದ ಘಟನೆ ಇದು. 20 ದಿನದಿಂದ ಪಾಪ ಆಸ್ಪತ್ರೆಯಲ್ಲಿ ಕೈ ಸ್ವಾಧೀನವನ್ನ ಕಳ್ಕೊಂಡು ನರಳ್ತಾ ಇದ್ದಾಳೆ ಇವತ್ತು. ನಕಲಿ ಡಾಕ್ಟರ್ನ ಎಡವಟ್ಟು ಜ್ವರ ಅಂತ ಹೋಗಿದ್ದಕ್ಕೆ ಆತ ಕಳಿಸಿರುವಂತಹ ಎಡವಟ್ಟು ನೋಡಿ, ತನ್ನ 2 ಕೈ ಸ್ವಾಧೀನನೇ ಇಲ್ಲ, ಬಳಸೋಕೆ ಆಗ್ತಾ ಇಲ್ಲ. ಆ ಇಂಜೆಕ್ಷನ್ ಕೊಟ್ಟಂತಹ 2 ದಿನಗಳಲ್ಲಿ ತನ್ನ 2 ಕೈಗಳನ್ನ ಸುಧಾ ಮಲ್ಲಪ್ಪ ಅಂತ ವಿದ್ಯಾರ್ಥಿನಿಯ ಹೆಸರು ಕಳ್ಕೊಂಡು ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವಂತಹ ಪರಿಸ್ಥಿತಿನ ಗಮನಿಸ್ತಾ ಇದ್ದೀರಿ. ಈ ನಕಲಿ ಡಾಕ್ಟರ್ಗಳ ಹಾವಳಿಗೆ ಅದು ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಇತ್ತೀಚೆಗಂತೂ ಜ್ವರ ಅಂತ ಹೋದ್ರೆ, ಹೊಟ್ಟೆ ನೋವು ಅಂತ ಹೋದ್ರೆ ವಾಪಸ್ ಆಸ್ಪತ್ರೆಯಿಂದ ಬರ್ದಲ್ಲೇ ಇರೋದನ್ನ ನೋಡಿದ್ವಿ. ಜ್ವರ ಅಂತ ಹೋದ್ರೆ ಈ ರೀತಿಯ ಕೈಕಾಲನ್ನ ಸ್ವಾಧೀನ ಕಳ್ಕೊಳ್ಳುವಂಥದ್ದು. ಪಾಪ ಬಡವರು ಮಕ್ಕಳು ಏನು ಮಾಡ್ತಾರೆ, ಮುಂದಕ್ಕೆ ಯಾರ ಹತ್ರ ಹೋಗ್ತಾರೆ, ಏನು ಮಾಡ್ತಾರೆ, ನ್ಯಾಯಕ್ಕಾಗಿ ಹೋರಾಡಕ್ಕೆ ಇಂತಹ ಪರಿಸ್ಥಿತಿಲಿ ಆಗುತ್ತಾ? ಎಸ್, ಆ ವಿಡಿಯೋವನ್ನ ಕೂಡ ನೀವು ಗಮನಿಸ್ತಾ ಇದ್ರಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ. ಜ್ವರ ಅಂತ ಹೋದಂತಹ ಆಕೆಗೆ ಡಾಕ್ಟರ್ ಕೈಗೆ ಇಂಜೆಕ್ಷನ್ ಮಾಡ್ತಾ ಇರುವಂತಹ ವಿಡಿಯೋ ವಿಜುವಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಇದೇ ಈತನೇ ಈ ನಕಲಿ ಡಾಕ್ಟರ್ರೇ. ಅದು ಯಾವ ಇಂಜೆಕ್ಷನ್ ಕೊಟ್ಟರು, ಅದು ಏನು ಮಾಡಿದ್ರೋ ಗೊತ್ತಿಲ್ಲ. ಪಾಪ ಇಂಜೆಕ್ಷನ್ ಕೊಟ್ಟು 2 ದಿನದಿಂದ ಆಕೆಗೆ ತನ್ನ 2 ಕೈಯನ್ನು ಅಲುಗಾಡ್ಸೋಕ್ಕೂ ಆಗ್ತಿಲ್ಲ. ಪೂರ್ತಿ ಸ್ವಾಧೀನವನ್ನ ಕಳ್ಕೊಂಡಿದ್ದಾಳೆ. ಮುಂದಕ್ಕೆ ಪರಿಸ್ಥಿತಿ ಏನು ಹಾಗಾದ್ರೆ? ಈಗ ಮತ್ತೆ ಆಸ್ಪತ್ರೆ ಬೆಡ್ ಮೇಲೆ ನರಳುವಂತಹ ಪರಿಸ್ಥಿತಿ. ಸುಧಾ ಮಲ್ಲಪ್ಪ ಅಂತ ಹುಡುಗಿ ಹೆಸರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಫಕೀರಯ್ಯ ಹೇಳ್ತಾರೆ. ಫಕೀರಯ್ಯ, ಈಗಲೂ ಕೂಡ ಆಕೆ ಪರಿಸ್ಥಿತಿ ಹಾಗೆ ಇದೆಯಾ? ಡೀಟೇಲ್ಸ್ ಏನಿದೆ? ಆ ನಕಲಿ ಡಾಕ್ಟರ್ನ ಕತೆ ಏನಾಯ್ತು ಈಗ? ಖಂಡಿತ ವಿದ್ಯಾ ಮಲ್ನಾಡ್, ರಾಜ್ಯಾದ್ಯಂತ ಈಗ ನಕಲಿ ಡಾಕ್ಟರ್ಗಳ ಹಾವಳಿ ಅದರಲ್ಲಿ ಹೆಚ್ಚಾಗಿರುವಂಥದ್ದು. ಬೇರೆ ಬೇರೆ ಭಾಗದಲ್ಲಿ ಕೂಡ ಈಗಾಗಲೇ ನಾವು ನೋಡಿರುವಂಥದ್ದು ನಕಲಿ ಡಾಕ್ಟರ್ಗಳ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗಿರುವಂಥ ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ 2ಕ್ಕೆ ಈ ವಿದ್ಯಾರ್ಥಿ ಅಂದರೆ ಕರ್ಜಗಿ ಗ್ರಾಮದಲ್ಲಿ ಜ್ವರ ಬಂದಿರೋ ಹಿನ್ನೆಲೆಯಲ್ಲಿ ಸುಧಾ ಆಸ್ಪತ್ರೆಗೆ ಹೋಗಿ ಏನು ಚುಚ್ಚುಮದ್ದನ್ನು ಇಂಜೆಕ್ಷನನ್ನು ಪಡ್ಕೊಂಡಿರುವಂಥದ್ದು. ಆದರೆ ಚುಚ್ಚುಮದ್ದು ಪಡೆದ ಮರುದಿನವೇ 2 ಕೈಗಳು ಸಂಪೂರ್ಣವಾಗಿ ಸ್ವಾಧೀನ ಕಳ್ಕೊಂಡಿರುವಂಥದ್ದು, ಬಾವು ಬಂದಿರುವಂಥದ್ದು. ಈಗ ಸತತ 20 ದಿನಗಳಿಂದ ಹಾವೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥದ್ದು. ಅಂದರೆ ನಕಲಿ ಡಾಕ್ಟರ್ ಹಾವಳಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಹೆಚ್ಚಾಗಿರುವಂಥದ್ದು. ಆದರೆ ತಾತ್ಕಾಲಿಕವಾಗಿ ಪೋಷಕರು ಏನು ಮಾಡ್ತಾರೆ, ಜ್ವರ ಬಂದರೆ, ನೆಗಡಿ ಬಂದರೆ ಗ್ರಾಮೀಣ ಭಾಗದ ವೈದ್ಯರನ್ನು ನಂಬಿ ಚಿಕಿತ್ಸೆಯನ್ನು ಪಡಿತಾರೆ. ಆದರೆ ಈ ಇಂಜೆಕ್ಷನ್ ಮಾಡಿದಂಥ ಉದಯ್ ಕುಮಾರ್ ಎಡವಟ್ಟಿನಿಂದಾಗಿ ಆ ವಿದ್ಯಾರ್ಥಿನಿಯ 2 ಕೈಗಳು ಕೂಡ ಸಂಪೂರ್ಣವಾಗಿ ಸ್ವಾಧೀನವನ್ನು ಕಳ್ಕೊಂಡಿರುವಂಥದ್ದು. ಕಳೆದ 20 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಕೂಡ ಯಾವುದೇ ವೈದ್ಯಾಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ಲ. ಇವತ್ತು DHO ಅವರ ಗಮನಕ್ಕೆ ತಂದ ನಂತರ ಅವರು ಸಹ ಅಲ್ಲಿ ಸ್ಪಾಟನ್ನು ವಿಸಿಟ್ ಮಾಡಿ ಆ ವೈದ್ಯ ಏನನ್ನು ಓದಿದ್ದಾನೆ, ವಿದ್ಯಾಭ್ಯಾಸ ಮಾಡಿದಾನೋ ಇಲ್ವೋ ಅದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿ FIR ದಾಖಲಿಸುವ ಬಗ್ಗೆ ಈಗಾಗಲೇ ಏನು DHO ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಟ್ಟಲ್ಲಿ ಗ್ರಾಮೀಣ ಭಾಗದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಜೀವವನ್ನ ಕಳ್ಕೊಳ್ಳುವಂತಹ ಜನರು, ರೋಗಿಗಳು ಸರಿಯಾದ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಯನ್ನ ಪಡ್ಕೋಬೇಕಾಗಿದೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಈ ರೀತಿಯಾಗಿ ನಕಲಿ ಡಾಕ್ಟರ್ಗಳ ಹಾವಳಿಗೆ ತೀರಾ ಸೀರಿಯಸ್ ಆಕ್ಷನ್ ಅನ್ನ ಆರೋಗ್ಯ ಇಲಾಖೆ ಕೂಡ ತಗೊಳ್ಬೇಕಾಗಿದೆ ಈಗ.